ಅಂದರೆ ಕೆಲವೊಮ್ಮೆ ಪ್ರಾಬ್ಲಮ್ಸ್ ಎಲ್ಲ ಒಟ್ಟಿಗೆ, ನಿನ್ನೆ ಅವರಿಗೆ ಹುಷಾರಿರಲಿಲ್ಲ, ಇವತ್ತು ಅಪ್ಪನಿಗೆ ಹುಷಾರಿಲ್ಲ, ಚೂರು ಹುಷಾರಿಲ್ಲ ಅವರಿಗೆ. ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬಿಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಮಾರ್ಚ್ 10ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ನ್ಯಾನ್ಸಿ ರಾಯನ್ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಹಸ್ಬೆಂಡ್ ರಾಯನ್ ಅವ್ರದ್ದು ಬರ್ತ್ಡೇ ಅಂತ. ರಾಯನ್ ಸರ್ ಅವರಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಹ್ಯಾಪಿಯಾಗಿರಿ. ಹಾಗೆ ಮಾರ್ಚ್ 10ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಿನ್ನೆ ಗಣ್ಣಿಗೆ ಕಾಲು ಉಳುಕಿತ್ತಲ್ಲ, ಹಾಗೆ ಈಗ ಕಡಿಮೆ ಆಗಿದೆ ಅವರಿಗೆ. ಇವತ್ತು ಆಫೀಸ್ಗೆ ಹೋಗಿದ್ದಾರೆ. ನಾನು ಆಕ್ಸಿಡೆಂಟ್ ಆದ ನೆಕ್ಸ್ಟ್ ಟೈಮಲ್ಲಿ ಅದು ಕಡಿಮೆ ಆಗಲಿಕ್ಕೆ ಅಂತೇಳಿ ಒಂದು ಕಾಲಿಗೆ ಬೆಲ್ಟ್ ಹಾಕ್ತಿದ್ದೆ, ಅಂದರೆ ಗ್ರಿಪ್ ಸಿಕ್ಕಿ ನಡೆದಾಡಲಿಕ್ಕೋಸ್ಕರ ಅದನ್ನು ಹಾಕ್ತಿದ್ದೆ. ಅದನ್ನು ಹಾಕಿ ಕಳಿಸಿದ್ದೇನೆ. ಅಂದರೆ ಅದು ಸ್ವಲ್ಪ ಗಟ್ಟಿ ನಿಲ್ತದೆ. ನಮಗೆ ಪ್ರೆಷರ್, ಕಾಲಿಗೆ ಬಲ ಕೊಡುವಾಗ ಅದೊಂಥರ ನಮಗೆ ಬಲ ಕೊಟ್ಟಾಗೆ ಅನ್ನಿಸ್ತದೆ ನಾವು ಕಾಲು ಊರುವಾಗ. ಅದಕ್ಕೋಸ್ಕರ ಅದನ್ನು ಹಾಕಿದ್ದು. ಮತ್ತು ಚೂರು ನೋವುಂಟು ಅಂತ ಹೇಳಿದರು, ಜಾಸ್ತಿ ಏನು ನೋವಿಲ್ಲ. ನಿನ್ನೆ ಅದು ಫಸ್ಟಿಗೆ ಇಳಿಕಿದಾಗ ಹೇಗಾಯಿತು ಅಷ್ಟು ನೋವಿಲ್ಲ. ಅದು ಎಣ್ಣೆ ಎಲ್ಲ ಹಾಕಿ ಮಸಾಜ್ ಎಲ್ಲ ಮಾಡಿ ನೆಟ್ಟಿಗೆಲ್ಲ ತೆಗೆದ್ರಿಂದ ಕಡಿಮೆ ಆಗಿದೆ. ಕೆಲವೊಂದನ್ನು ಹಾಗೆ ಮಾಡಬೇಕು, ಅದು ಅಪ್ಪನಿಗೆ ಗೊತ್ತುಂಟು ಹಾಗೆ ಮಾಡಲಿಕ್ಕೆ. ಹಾಗೆ ಅವರು ಆಫೀಸ್ಗೆ ಹೋಗಿದ್ದಾರೆ. ಮತ್ತು ಎಂತಂದರೆ ಕೆಲವೊಮ್ಮೆ ಪ್ರಾಬ್ಲಮ್ಸ್ ಎಲ್ಲ ಒಟ್ಟಿಗೆ, ನಿನ್ನೆ ಅವರಿಗೆ ಹುಷಾರಿರಲಿಲ್ಲ, ಇವತ್ತು ಅಪ್ಪನಿಗೆ ಹುಷಾರಿಲ್ಲ, ಚೂರು ಹುಷಾರಿಲ್ಲ ಅವರಿಗೆ. ಕಾಲು ನೋವು, ಒಂದು ಸೈಡಿಂದ ನೋವು. ಅದಕ್ಕೋಸ್ಕರ ಮೊನ್ನೆಯಿಂದ ಬೇರೆ ಬೇರೆ ಕಡೆಯಿಂದ ಮದ್ದು ಮಾಡ್ತಿದ್ದಾರೆ, ಒಂಚೂರು ಕೂಡ ಕಡಿಮೆ ಇಲ್ಲ. ಹಾಗೀಗ ಮತ್ತೆ ಇವತ್ತು ಹೋಗಿದ್ದಾರೆ ಒಂದು ಕಡೆ ಮದ್ದಿಗೆ. ನಡಿಲಿಕ್ಕೆ ಒಂದು ಸ್ವಲ್ಪನೂ ಆಗೋದಿಲ್ಲ. ಹಾಗಾಗಿ ಅವರು ಏನು ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ಎಲ್ಲ ಕೂಡ ನನಗೇ ವರ್ಕ್ ಮಾಡೋ ತೊಂದರೆ ಇಲ್ಲ. ಅವರಿಗೊಮ್ಮೆ ಕಡಿಮೆ ಆದರೆ ಸಾಕು, ಅವರು ನೋವು ಅನುಭವಿಸಿ ನೋಡಲಿಕ್ಕೆ ಆಗೋದಿಲ್ಲ ಅಂತ, ಅಂದರೆ ಬೇಜಾರು ಅನ್ನಿಸ್ತದೆ. ನನಗೆ ಇವತ್ತು ವ್ಲಾಗ್ ಮಾಡಲಿಕ್ಕೆ ಸಹ ಮನಸ್ಸಿರಲಿಲ್ಲ. ಬಟ್ ಸುಮಾರಷ್ಟು ಜನರು ಬರ್ತ್ಡೇ ವಿಶಸ್ಗೆ ಆಗಲಿ ಯಾವುದಕ್ಕಾದರೂ ಕಾಯ್ತಾ ಇರ್ತಾರೆ. ನನ್ನೊಂದು ವ್ಲಾಗ್ ಬರಲಿ ಅಂತ ಕಾಯ್ತಿರ್ತಾರೆ ಕೆಲವರು. ಇಲ್ಲಾಂದರೆ ರಿಪೀಟೆಡ್ ವ್ಲಾಗ್ ನೋಡ್ತೇನೆ ನಾನು ಅಂತ ಸಹ ಕಮೆಂಟಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ವ್ಲಾಗ್ ಮಾಡಿದ್ದು. ಮತ್ತು ನಾನು ಸಹ ನಿಮ್ಮ ಹಾಗೆ ಸಾಮಾನ್ಯ ಜನರು. ನನಗೆ ಎಂಥ ಪ್ರಾಬ್ಲಮ್ ಇರ್ತದೆ, ನಿಮಗೂ ಸಹ ಅಂಥದ್ದು ಯಾವುದಾದ್ರೂ ರಿಲೇಟಬಲ್ ಪ್ರಾಬ್ಲಮ್ ಇರ್ತದೆ. ಹಾಗಾಗಿ ನೀವು ನನ್ನನ್ನು ಕನೆಕ್ಟ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತಿದ್ದೇನೆ. ಹಾಗೆ ಕಮ್ಮಿ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಅಪ್ಪನಿಗೋಸ್ಕರ ಎಲ್ಲರೂ ಕೂಡ ಪ್ರೇ ಮಾಡಿ, ನನ್ನ ಅಪ್ಪನಿಗೆ ಬೇಗ ಕಡಿಮೆ ಆಗಲಿ ಅಂತೇಳಿ ದೇವ್ರ ಹತ್ರ ಕೇಳ್ಕೊಳ್ಳಿ. ಹಾಗೆ ನಾನು ಡೈಲಿ ಅದೇ ಪ್ರೇಯರ್ ಮಾಡೋದು, ನನಗೇನು ಕೊಡಲಿಲ್ಲ ತೊಂದರೆ ಇಲ್ಲ, ಅಪ್ಪಂದೊಂದು ಅದು ನೋವು ಕಡಿಮೆ ಆದರೆ ಸಾಕು ಅಂತ. ಅದು ಅಕ್ಕನಲ್ಲಿಗೆ ಹೋದಲ್ಲಿಂದ ಅಂದರೆ ಅವ್ರದ್ದು ಕಫ ಅದು ಇದೆಲ್ಲ ಕಡಿಮೆ ಉಂಟು, ಕಾಲು ಊದಿದ್ದಿತ್ತು ಅದು ಸಹ ಎಲ್ಲ ಕಡಿಮೆ ಆಗಿದೆ. ಆದರೆ ಒಳಗಿಂದ ನೋವು ಅದು ಯಾವುದರಲ್ಲಿ ಸಹ ಸಿಗ್ತಿಲ್ಲ. ಎಕ್ಸ್ರೇಯಲ್ಲಿ ಆಗಲಿ ಸ್ಕ್ಯಾನಿಂಗಲ್ಲಾಗಲಿ ಏನು ಕೂಡ ಎಂಥ ಪ್ರಾಬ್ಲಮ್ ಅಂತಲೇ ಗೊತ್ತಾಗ್ತಿಲ್ಲ. ಹಾಗೆ ನಾಟಿ ವೈದ್ಯ ಮತ್ತು ಅದು ನೂಲು ಕಟ್ಟಿಸೋದೆಲ್ಲ ಟ್ರೈ ಮಾಡ್ತಿದ್ದಾರೆ. ನೋಡುವ ಹೇಗಾಗ್ತದೆ ಅಂತ. ಕಡಿಮೆ ಆಗ್ತದೆ ಅಂತ ಹೇಳಿ ಒಂದು ಪಾಸಿಟಿವಿಟಿ ಇಟ್ಕೊಂಡು ನಾನು ವರ್ಕ್ ಮಾಡೋದು. ಇಲ್ಲ ಅಂತೇಳಿದರೆ ನನಗೆ ತಲೆ ಓಡೋದಿಲ್ಲ ಅಂತ ಯೋಚನೆ ಮಾಡಿ ಮುಂಚೆ ಅದು ತುಂಬ ಯೋಚನೆಯಾಗಿ ಕೈಕಾಲೆಲ್ಲ ನಡುಗ್ತಿತ್ತು. ಇವಾಗ ಗಣಿ ಇದ್ದಾರಲ್ಲ, ಹಾಗಾಗಿ ಅಷ್ಟು ಹೆದರಿಕೆ ಆಗೋದಿಲ್ಲ ನನಗೆ. ಅವರೊಂದು ಯಾವಾಗಲೂ ಕೂಡ ಪಾಸಿಟಿವಿಟಿಯಲ್ಲೇ ಇರ್ತಾರೆ ಗಣಿ. ಏನಾಗೋದಿಲ್ಲ ಕಡಿಮೆ ಆಗ್ತದೆ ಅಂತ ಹೇಳಿ ಧೈರ್ಯ ಕೊಡ್ತಾ ಇರ್ತಾರೆ ನನಗೆ. ಹಾಗಾಗಿ ಅಷ್ಟು ಯೋಚನೆ ಇಲ್ಲ, ಬಟ್ ಕಡಿಮೆ ಆಗ್ತದೆ ಅಂತ ಅಂದ್ಕೊಳ್ತಿದ್ದೇನೆ. ಹಾಗೆ ನಿಮ್ಮ ಹತ್ರ ಹೇಳುವ ಅಂತ ಅಂದ್ಕೊಂಡೆ. ಬೆಳಗ್ಗಿಂದ ಅದೇ ಯೋಚನೆ ನನಗೆ, ಎಂಥ ಮಾಡೋದು ಎಲ್ಲಿ ತೋರಿಸೋದು ಅಂತ ಹೇಳಿ. ಹಾಗೆ ನೀವು ಸಹ ನನ್ನಾಗೆ ನಿಮ್ಮ ಮನೇಲಿ ಸಹ ಯಾವುದಾದ್ರೂ ಎಲ್ಲ ಪ್ರಾಬ್ಲಮ್ ಇರ್ತದೆ, ನನಗೆ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತೀರ. ಯಾವಾಗಲೂ ನಗ್ತಿರ್ತೇನೆ ಅಂತ ಹೇಳಿದರೆ, ಯಾವಾಗಲೂ ನಗ್ತಾ ವ್ಲಾಗ್ ಮಾಡ್ತಿದ್ದೇನೆ ಅಂದರೆ ನಾನು ಹ್ಯಾಪಿಯಾಗಿರ್ತೇನೆ ಅಂತಲ್ಲ, ಬಟ್ ನನ್ನ ನೋಡೋರು ಖುಷಿಯಾಗಿರಲಿ ಅಂತ ಹೇಳಿ ಅಷ್ಟೇ.
ಬಂದರು, ಅವರಿಗೆ ಸ್ವಲ್ಪ ಕಡಿಮೆ ಉಂಟು ಅಂತ ಹೇಳ್ತಿದ್ದಾರೆ. ನೋಡುವ ಇನ್ನು ಸಂಜೆಗೆ ಹೇಗೆ ಅಂತ ಗೊತ್ತಾಗ್ತದೆ. ಈಗ ಬಂದು ಬೆಳಿಗ್ಗೆ ತಿಂಡಿ ತಿನ್ನೋದೇ ಹೋಗಿದ್ದರು, ಈಗ ತಿಂಡಿ ತಿಂದು ಚಾ ಎಲ್ಲ ಕುಡಿದು ಈಗ ಯೂಟ್ಯೂಬ್ ನೋಡ್ತಾ ಇದ್ದಾರೆ. ಹಾಗೆ ಅಂದರೆ ಟೈಮ್ ಪಾಸ್ ಆಗಬೇಕಲ್ಲ, ಮಲಕೊಂಡಿದ್ರೆ ಎಂತಾದರೂ ಥಾಟ್ಸ್ ಬರ್ತದೆ. ಅದಕ್ಕೆ ನಾನೇ ಯಾವಾಗಲೂ ಅವರಿಗೆ ಹಾಗೆ ಮಲಕೊಂಡಿರುವಾಗ ಟಿ ವಿ ಹಾಕಿಡ್ದು ಯೂಟ್ಯೂಬಲ್ಲಿ ಯಾರಾದರೂ ಟ್ರಾವೆಲ್ ಮಾಡೋದು. ಈಗ ಜಾಸ್ತಿ ಅವರು ಡಾಕ್ಟರ್ ಬ್ರೂ ಇಲ್ಲ ಅಂತ ಹೇಳಿದರೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಉಂಟಲ್ಲ, ಅದನ್ನೇ ನೋಡ್ತಿರ್ತಾರೆ. ಅವ್ರು ಯಾವ್ಯಾವ ಪ್ಲೇಸಿಗೆ ಯಾವ್ಯಾವ ಕಂಟ್ರಿಗೆಲ್ಲ ಹೋಗ್ತಿರ್ತಾರಲ್ಲ ಅದನ್ನು ನೋಡ್ತಾ ಇರ್ತಾರೆ. ಈಗ ನೋಡ್ತಿದ್ದಾರೆ. ನಾನು ತೋಟಕ್ಕೆಲ್ಲ ಹೋಗಿ ಬಂದೆ, ಪಂಪ್ ನಿಲ್ಲಿಸಿ ದನಗಳನ್ನ 2 ಸಲ ಬದಲಿಸಿ ನೀರೆಲ್ಲ ಕುಡಿಸಿ ಎಲ್ಲ ಕರ್ಕೊಂಡು ಬಂದೆ. ಅಂದರೆ ತರಕಾರಿಗೆ, ಹೂವಿನ ಗಿಡಕ್ಕೆ ಎಲ್ಲಕ್ಕೂ ನೀರು ಬಿಟ್ಟಾಗಲೇ ಸುಮಾರು ಹೊತ್ತಾಗಿದೆ ಆಯಿತಾ. ಕರೆಂಟ್ ಹೋಗೋದು ಬರೋದಾದರೂ ಆಗೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ. ಆದರೂ ಸಾಧಾರಣ ಕೆಲಸ ಎಲ್ಲ ಮುಗಿಸಾಗುವಷ್ಟರಲ್ಲಿ ಈಗ 12 ಆಯಿತು ಗಂಟೆ. ಮಧ್ಯಾಹ್ನಕ್ಕೊಂದು ಸಾಂಬಾರು ಪ್ರಿಪೇರ್ ಮಾಡಬೇಕು. ಊಟ ಆಗಲೇ ಇಟ್ಟಾಗಿದೆ. ಗಂಜಿ ಒಂದು ನಾವು ಯಾವಾಗಲೂ ಕೂಡ ನಮ್ಮ ಸೈಡಲ್ಲೆಲ್ಲ ಗಂಜಿ ಮಾಡೋದಲ್ಲ, ಹಾಗೆ ಅದನ್ನು ಬೆಳಗ್ಗೆನೇ ಒಲೆಯಲ್ಲಿ ಇಟ್ಟರೆ ಆಯಿತು. ಮಧ್ಯಾಹ್ನ 1 ಗಂಟೆ ಆಗುವಾಗ ಚೆಂದ ಬೆಂದಿರ್ತದೆ. ಗಂಜಿ ಊಟ ಮಾಡೋದು. ಬೇರೆ ಕಡೆ ಎಲ್ಲ ಬೆಳ್ತಿಗೆ ಕುಕ್ಕರಲ್ಲೆಲ್ಲ ಇಡ್ತಾರಲ್ಲ, ನಮ್ಮಲ್ಲಿ ಹಾಗೆ ನಾವು ಬೆಳಿಗ್ಗೆನೊಮ್ಮೆ ಇಟ್ಟುಬಿಡೋದು. ಹಾಗೆ ಈಗ ಒಮ್ಮೆ ಸ್ವಲ್ಪ ಹೋಗಿ ಅಲಸಂಡೆ ಕೊಯ್ಕೊಂಡು ಬರುವ ಅಂತ. ಸುಮಾರಾಗಿದೆ. ಈಗ ನೀರು ಬಿಡುವಾಗ ನೋಡಿದ್ದೆ, ಬೀಜದ್ದು ಕೂಡ ಸುಮಾರು ಉಂಟು, ಅಂದರೆ ಜಾಸ್ತಿ ಬೆಳೆದದ್ದು. ಈಗ ಕೊಯ್ಕೊಂಡು ಬರೋ ಬನ್ನಿ. ಇಟ್ಕೊಳ್ಳಿ, ಇಲ್ಲಿ ನೋಡಿದೆ ಇವರನ್ನು, ಅಪ್ಪನ ಫೇವ್ರೆಟ್ ಇವರಿಬ್ರು. ಈಗ ಎಂತ ಹೇಳೋದು ಗೊತ್ತುಂಟು ಅವರಿಗೆ, ಅವರಿಬ್ಬರು ಗಂಡೆಣ್ಣತಿ ಫಾರಿನಿಗೆ ಹೋಗ್ತಾರಲ್ಲ, ಅವರನ್ನು ಇಡು ಅಂತ ಹೇಳೋದು. ಅವರ ಹೆಸರು ಹೇಳಲಿಕ್ಕೆ ಬರೋದಿಲ್ಲ ಅಪ್ಪನಿಗೆ ಉಂಟಲ್ಲ, ಫ್ಲೈಯಿಂಗ್ ಪಾಸ್ಪೋರ್ಟ್ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಪ್ಪನಿಗೆ, ಇಂಗ್ಲೀಷ್ ವರ್ಡ್ಸ್ ಎಲ್ಲ ಬರೋದಿಲ್ಲ. ಹಾಗೆ ಅಪ್ಪ ಹೇಗೆ ಹೇಳ್ತಾರೆ ಗೊತ್ತುಂಟ, ಡಾಕ್ಟರ್ ಬ್ರೂ ಅಂತ ಸಹ ಹೇಳಲಿಕ್ಕೆ ಬರೋದಿಲ್ಲ. ಅಪ್ಪ ಹೇಳೋದು ನಮಸ್ಕಾರ ದೇವರು ಅಂತ ಹೇಳ್ತಾರಲ್ಲ, ಅವರನ್ನು ಇಡು ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳಿದರೆ ಈಗ ಇವರು ಫ್ಲೈಯಿಂಗ್ ಪಾಸ್ಪೋರ್ಟ್ ಅವರನ್ನು ಎಂತ ಹೇಳೋದು ಗೊತ್ತುಂಟ, ಅವರು ಗುಡ್ಡೆ ಎಲ್ಲ ಹತ್ತುತ್ತಾರಲ್ಲ, ಐಸಲ್ಲೆಲ್ಲ ಹತ್ತುತ್ತಾರಲ್ಲ ಗಂಡ ಹೆಂಡತಿ, ಅವರನ್ನಿಬ್ಬರನ್ನ ಇಡು ಅಂತ ಹೇಳ್ತಾರೆ ಟಿ ವಿಯಲ್ಲಿ. ಆಗ ಗೊತ್ತಾಗ್ತದೆ ನಮಗಿಬ್ಬರಿಗೆ ಕೂಡ, ನನಗಾಗಲಿ ಗನಿಗಾಗಲಿ, ನಾವು ಅದನ್ನೇ ಇಟ್ಟು ಬಿಡ್ತೇವೆ ಅವರಿಗೆ ನೋಡಲಿಕ್ಕೆ. ಹಾಗೆ ಅವರಿಗೆಲ್ಲ ಬೇರೆ ಕಂಟ್ರಿಯಲ್ಲೆಲ್ಲ ನೋಡಲಿಕ್ಕೆ ಸಾಧ್ಯ ಇಲ್ಲ ಇನ್ನು. ಹಾಗೆ ಅವ್ರು ಹೋಗೋದನ್ನಾದರೂ ನೋಡಲಿಕ್ಕೆ ನಾವು ಸಹ ನೋಡ್ತೇವೆ ಇಲ್ವೋ ಗೊತ್ತಿಲ್ಲ, ಅವರನ್ನು ನೋಡಿ ಖುಷಿ ಪಡೋದು ಅಷ್ಟೇ. ಸಿಕ್ಕಿತ್ತು, ಸ್ವಲ್ಪ ಬೆಂಡೆಕಾಯಿ ಕೂಡ ಇತ್ತು, ಅದನ್ನು ಕೂಡ ಕೊಯ್ತೆ. ಯಾಕಂದರೆ ಬೆಂಡೆಕಾಯಿ ಇವತ್ತು ಚಿಕ್ಕ ಇರ್ತದೆ, ನಾಳೆಗೆ ಎಷ್ಟು ದೊಡ್ಡದಾಗ್ತದೆ ಗೊತ್ತುಂಟ, ಬೇಗ ಬೆಳೀತದೆ. ಮತ್ತು ಬೆಳೆದ ಮೇಲೆ ಅದನ್ನು ತಿನ್ನಲಿಕ್ಕೆ ಒಂದು ಸ್ವಲ್ಪ ಚೆಂದ ಆಗೋದಿಲ್ಲ. ಹಾಗೆ ಯಾವಾಗಲೂ ಕೂಡ ಅಲಸಂಡೆ ಬೆಂಡೆಕಾಯಿ ಇದೇ ಆಯಿತು. ನನಗೆ ಯಾವುದು ಬೋರ್ ಅಂತ ಅನಿಸೋದಿಲ್ಲ ಅಂತ. ಬೆಂಡೆಕಾಯಿ ಇದ್ದರೆ ನಾನು ವರ್ಷ ಪೂರ್ತಿ ಊಟ ಮಾಡ್ತೀನಿ, ಆ ಥರ ಅಷ್ಟು ಇಷ್ಟ ನನಗೆ ಬೆಂಡೆಕಾಯಿ ಅಂದರೆ. ಹಾಗೆ ಗಂಟೆ ಆಯಿತು, ನಾನು ಇವ್ರ ಹತ್ರ ಬರೋದು ಸುಮಾರು ಹೊತ್ತಾಯಿತು. ಹಾಗೆ ಈಗ ಕರ್ಕೊಂಡು ಹೋಗುವ ಅಂತಲೇ ಸೀದಾ ಬಂದೆ. ಇವರು ಮನೆಗೆ ಹೊರಟರು ಕೂಡ ಚಹಾ ಕುಡಿಲಿಲ್ಲ, ಏನು ಹೋಗಿ ಕುಡಿಬೇಕಷ್ಟೇ. ಚಹಾ ಮಾಡಿಟ್ಟು ನಿದ್ದೆಯಿಂದ ಎದ್ದು ಸೀದಾ ಇವ್ರ ಹತ್ರನೇ ಓಡಿ ಬಂದದ್ದು ನಾನು, ಎಂತ ಮಾಡ್ತಾರೆ ಅಂತ. ಕೂತ್ಕೊಂಡಿದ್ರು, ಒಂದು ದನ ಕರೆಯೋದು ಕೇಳ್ತಾ ಉಂಟು. ಅದು ಯಾರ್ದಂತ ಗೊತ್ತಿಲ್ಲ ನನಗೆ. ಅದು ಏನಾದರೂ ನಿದ್ದೆಯಲ್ಲಿ ಹೀಗೆ ಕರೆಯೋದು ದನಗಳದ್ದು ಅಂತಾದರೆ ಹೆದರಿಕೆ ಆಗ್ತದೆ ಒಮ್ಮೆಗೆ. ಹಾಗೆ ಸೀದಾ ಬಂದು ನೋಡುವಾಗ ಇವರಿಬ್ಬರು ಆರಾಮದಲ್ಲಿ ಕೂತ್ಕೊಂಡು ಮಲಗಿದ್ದಾರೆ ಅಂತ ಹೇಳ್ಬೋದು ನೆರಳಲ್ಲಿ. ಹಾಗೆ ಈಗ ಕರ್ಕೊಂಡು ಹೊರಟೆ, ಬಿಟ್ಟ ತಕ್ಷಣ ಮನೆಗೆ ಓಡ್ತಿದ್ದಾರೆ. ನಾನು ಅಂದ್ಕೊಂಡೆ ನೀರು ಕುಡಿಲಿಕ್ಕೆ ಹೋಗ್ಬೋದು ಅಂತ. ಸೀದಾ ಮನೆಗೆ ಬಂದರು ಇವರು. ಹೋಗುವ ನೋಡಿ, ಸೀದಾ ಹೋಗೋದು ಗೇರು ಬೀಜದ ಮರದ ಅಡಿಗೆ. ಯಾಕಂದರೆ ಅಲ್ಲಿ ಯಾವುದಾದ್ರೂ ಒಂದಾದರೂ ಹಣ್ಣು ಸಿಕ್ಕಿದ್ರೆ ನಮ್ಮ ಹೊಟ್ಟೆಗೆ ಹೋಗಲಿ ಅಂತ. ಇವಳಿಗೆ ಮರ್ತೋಗಿದೆ ಮೋಸ್ಟ್ಲಿ. ಇವಳು ನೋಡಿ ಅಲ್ಲೇ ಹೋಗಿ ಹುಡುಕೋದು, ಇದರಲ್ಲಿ ಒಂದರಲ್ಲೇ ಆಗೋದು. ನಾನು ಕ್ಯಾಶ್ಯೂ ಉಂಟಲ್ಲ ಅದನ್ನು ಇಲ್ಲಿ ಇಟ್ಟಿದ್ದೇನೆ, ತಿನ್ನಬಾರ್ದು ಅಂತ. ಏನಂದರೆ ಇದರಲ್ಲಿರುವ ಸೊನೆಗೆ ಇದರ ಹೊಟ್ಟೆಯಲ್ಲಿ ಇದಾಗ್ತದಂತೆ, ಕರುಳಲ್ಲಿ. ಇದು ಎಷ್ಟು ಹೇಳಿದರೂ ಇವ್ರು ಕೇಳೋದಿಲ್ಲ. ಇದು ಸಮೇತ ಅವುಗಳು ನುಂಗ್ತದೆ ಅಂತ. ಇದರಲ್ಲಿರೋದೊಂದು ಸೊನೆಯಿಂದ ಕರುಳಲ್ಲಿ ಕಜ್ಜಿ ಆಗ್ತದೆ ಅಂತ ಹೇಳ್ತಾರೆ. ನನಗೆ ಸರಿ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಹೇಳಿ. ತಿನ್ನಬಾರ್ದು ಆ್ಯಕ್ಚುಲಿ. ಇವರಿಗೆ ಪರಿಮಳಕ್ಕೆ ಎಲ್ಲ ಬೇಕು. ಹೋಗು ನೀರು ಕುಡಿಯೋಗು, ಹೋಗು. ಪೆಟ್ಟು ಕೊಡಬೇಕೇ ಗೊತ್ತಿಲ್ಲ. ಫಲ ಗಿಡ ಉಂಟಲ್ಲ, ಇದರಲ್ಲಿ ಲಾಸ್ಟ್ ಇದು 2 ರಂಫಲ ಉಂಟು. ಒಂದು ಇದು ಪೂರ್ತಿ ಹಣ್ಣಾಗಿದೆ. ಇದನ್ನು ಮೇಲಿಂದ ಹತ್ತಿ ಕೊಯ್ದರೆ ಅಷ್ಟೇ ಸೇಫಾಗಿ ಸಿಗ್ತದೆ, ಇಲ್ಲಾದರೆ ಅಪ್ಪಚ್ಚಿ ಆಗ್ತದೆ. ಇನ್ನೊಂದು ಇದಾದರೂ ತೊಂದರೆ ಇಲ್ಲ, ಇನ್ನು ಸ್ವಲ್ಪ ದಿವಸ ಉಂಟು ಹಣ್ಣಾಗಲಿಕ್ಕೆ. ಇದನಿಗೆ ಹೇಗೆ ಕೊಯ್ಯೋದು ಅಂತ ಗೊತ್ತಿಲ್ಲ, ಯಾಕಂದರೆ ಇಲ್ಲಿ ಯಾವುದು ಕೂಡ ಬೇಸಿಗೆ ಹತ್ತಲಿಕ್ಕೆ ಸರಿ ಇಲ್ಲ, ಹತ್ತಿ ನಿಲ್ಲಿಕ್ಕೆ ಕೂಡ ಗಟ್ಟಿ ಇಲ್ಲ. ಇದು ಎಲ್ಲ ಕುಂಬಾಗಿದೆ, ಎಂತ ಮಾಡೋದು ಗೊತ್ತಿಲ್ಲ ನನಗೆ. ಇದಂತೂ ಕೊಯ್ಬೇಕು ನಾನೀಗ, ಹೇಗೆ ಅಂತ ನೋಡುವ. ಅಪ್ಪ ನೋಡಿ ಸ್ವಲ್ಪ ಹುಷಾರಾಗಿದ್ದಾರೆ ಈಗ ಮಳೆಗಾಲಕ್ಕೆ.
ಎಂತ ಹಿಡಿದಿದ್ದು ತೆಂಗಿನ ಗರಿಯನ್ನು ಕಡ್ದು ಹಿಡಿದು ಬೆಂಕಿ ಉರಿಸಲಿಕ್ಕೆ ಬೇಕಾಗ್ತದೆ ಬಚ್ಚಲಿಗೆ ಮತ್ತು ಮನೆಯೊಳಗೆ. ಹಾಗೆ ಅದನ್ನೆಲ್ಲ ರಾಶಿ ಹಾಕಿದ್ದೆ ನಾನು. ಈಗ ಅವರು ಕುತ್ಕೊಂಡು ಕಡ್ದು ಕಟ್ಟ ಮಾಡ್ತಿದ್ದಾರೆ. ಅಲ್ಲಿ ಕೊಯ್ದೆ, ಹೇಗೆ ಗೊತ್ತುಂಟಾ, ಅಲ್ಲಿ ಡ್ರಮ್ ಇಟ್ಟದ್ದು ಮತ್ತು ಡ್ರಮ್ ಮೇಲೆ ಹತ್ತಿ ಕೊಯ್ದದ್ದು. ಈಗ ಇದೆ ಡ್ರಮ್ಮು, ಇದನ್ನಿಟ್ಟು ಹತ್ತಿ ಕೊಯ್ದೆ. ಈಗ ನೋಡಿ ಸ್ಮೂತ್ ಆಗಿದೆ. ನಾನು ಕೊಯ್ದಿದ್ರೆ ಸಹ ಇದು ಬರ್ತಿತ್ತು ನೋಡಿ, ಬರೇ ಇದು ದಂಟೆಲ್ಲ ಅಲ್ಲಿ ಉಳಿತಿತ್ತು.